ಪ್ರಕ್ರಿಯೆ ಮುಗಿದ ಬಳಿಕ ಲಕ್ಷಾಂತರ ಜನರಿಗೆ ನೋಟಿಸ್ ನೀಡಲಾಗಿದೆ. ಎಸ್ಐಆರ್ನಲ್ಲಿ ದೋಷಪೂರಿತ ಲಕ್ಷ ಮಂದಿಗೆ ನೋಟಿಸ್ ನೀಡಲಾಗಿದೆ. ಎಸ್ಐಆರ್ ಪ್ರಕ್ರಿಯೆ ಮುಗಿದ ಬಳಿಕ ಲಕ್ಷಾಂತರ ಜನರಿಗೆ ನೋಟಿಸ್ ನೀಡಲಾಗಿದೆ. ಎಸ್ಐಆರ್ನಲ್ಲಿ ದೋಷಪೂರಿತ ಲಕ್ಷ ಮಂದಿಗೆ ನೋಟಿಸ್ ನೀಡಲಾಗಿರುವಂಥದ್ದು. ಇನ್ನು 43,800 ಲಕ್ಷ ಜನರಿಗೆ ನೋಟಿಸ್ ಅನ್ನ ಈಗಾಗಲೇ ನೀಡಲಾಗಿದೆ. ಇನ್ನು ಚುನಾವಣಾ ಆಯೋಗ ನೀಡಿರುವಂಥದ್ದು ಎಸ್ಐಆರ್ ಫಾರಂನಲ್ಲಿ ದೋಷಪೂರಿತ ಮಾಹಿತಿ ಹಿನ್ನೆಲೆ ನೋಟಿಸ್ ಅನ್ನು ನೀಡಲಾಗಿದೆ. ಆಗಸ್ಟ್ 22ರಿಂದ 24ರವರೆಗೆ ಕರಡು ಮತದಾರರ ಪಟ್ಟಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಈ ಅವಧಿಯಲ್ಲಿ 43,800 ಲಕ್ಷ ಜನರಿಗೆ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು BLOಗಳು ಮತದಾರರಿಗೆ ಖುದ್ದು ನೋಟಿಸ್ ಅನ್ನು ನೀಡಲಿದ್ದಾರೆ. ಇನ್ನು ನೋಟಿಸ್ ಜೊತೆ ಆ್ಯಪ್ನಲ್ಲಿ ಫೋಟೋ ಅಪ್ಲೋಡ್ ಸಾಧ್ಯತೆ ಕೂಡ ಇರುವಂಥದ್ದು. ಎಸ್ಐಆರ್ ಪ್ರಕ್ರಿಯೆ ಮುಗಿದ ಬಳಿಕ ಲಕ್ಷಾಂತರ ಜನರಿಗೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಇನ್ನು ಎಸ್ಐಆರ್ನಲ್ಲಿ ದೋಷಪೂರಿತ ಲಕ್ಷ ಮಂದಿಗೆ ನೋಟಿಸ್ ಅನ್ನ ನೀಡಲಾಗುವುದು. 43,08,000 ಲಕ್ಷ ಜನರಿಗೆ ನೋಟಿಸ್ ಅನ್ನ ನೀಡುವ ಸಾಧ್ಯತೆ ಇದೆ. ಇನ್ನು ಚುನಾವಣಾ ಆಯೋಗ ಈ ವಿಚಾರವನ್ನ ಮುನ್ನೆಲೆಗೆ ತಂದಿರುವಂಥದ್ದು. ಎಸ್ಐಆರ್ ಫಾರಂನಲ್ಲಿ ದೋಷಪೂರಿತ ಮಾಹಿತಿ ಹಿನ್ನೆಲೆ ನೋಟಿಸ್ ಅನ್ನು ನೀಡಲಾಗುತ್ತೆ. ಇನ್ನು ಆಗಸ್ಟ್ 22ರಿಂದ 24ರವರೆಗೆ ಕರಡು ಮತದಾರರ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಇನ್ನು ಈ ಅವಧಿಯಲ್ಲಿ 43,800 ಲಕ್ಷ ಜನರಿಗೆ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು BLOಗಳು ಮತದಾರರಿಗೆ ಖುದ್ದು ನೋಟಿಸ್ ನೀಡಲಿದ್ದಾರೆ. ಇನ್ನು ನೋಟಿಸ್ ಜೊತೆ ಆ್ಯಪ್ನಲ್ಲಿ ಫೋಟೋ ಕೂಡ ಅಪ್ಲೋಡ್ ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಈ ವಿಚಾರದ ಕುರಿತಂತೆ BLOಗಳು ಮತದಾರರಿಗೆ ಖುದ್ದು ನೋಟಿಸ್ ಅನ್ನ ನೀಡಲಿದ್ದಾರೆ. ಇನ್ನು ನೋಟಿಸ್ ಜೊತೆಗೆ ಆ್ಯಪ್ನಲ್ಲಿ ಫೋಟೋ ಅಪ್ಲೋಡ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಆಗಸ್ಟ್ 22ರಿಂದ 24ರವರೆಗೆ ಕರಡು ಮತದಾರರ ಪಟ್ಟಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಆ ಅವಧಿಯಲ್ಲಿ 43,800 ಲಕ್ಷ ಜನರಿಗೆ ನೋಟಿಸ್ ನೀಡುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು BLOಗಳು ಮತದಾರರಿಗೆ ಖುದ್ದು ನೋಟಿಸ್ ನೀಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವಿನೋದ್ ಖಮ್ತಾರ್ ಅವರು ನಮ್ಮೊಟ್ಟಿಗಿದ್ದಾರೆ. ವಿನೋದ್ ಖಮ್ತಾರ್, ಲಕ್ಷಾಂತರ ಜನರಿಗೆ ಈಗಾಗಲೇ ನೋಟಿಸ್ ಅನ್ನ ನೀಡುವ ಪ್ರಕ್ರಿಯೆ ನಡೀತಾ ಇರುವಂತದ್ದು, ಇದು ಯಾವ ಹಂತಕ್ಕೆ ತಲುಪುತ್ತೆ ಅಂತ? ಹಿರೇಮಠ್, ಈ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯದಲ್ಲಿ 23 ಲಕ್ಷ ಜನಗಳಿಗೆ ಒಂದು ತಾರ್ಕಿಕ ದೋಷ ಮತ್ತೆ ಕೆಲವಷ್ಟು ಟೆಕ್ನಿಕಲ್ ಸಮಸ್ಯೆಗಳಿದೆ ಅನ್ನುವ ನಿಟ್ಟಿನಲ್ಲಿ 23 ಲಕ್ಷ ಜನಗಳಿಗೆ ನೋಟಿಸ್ ಅನ್ನು ಕೊಡೋದಕ್ಕೆ ಈಗಾಗಲೇ ಚುನಾವಣಾ ಆಯೋಗ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಒಂದು ಪ್ರಕ್ರಿಯೆ ಅಕ್ಟೋಬರ್ 22ರಿಂದ ಈ ಒಂದು ಪ್ರಕ್ರಿಯೆ ಆರಂಭವಾಗುತ್ತೆ. ಒಟ್ಟು 23 ಲಕ್ಷಗಳ ಪೈಕಿ ಬೆಂಗಳೂರಲ್ಲಿ ಅತಿ ಹೆಚ್ಚು ಜನಗಳು ಈಗಾಗಲೇ ಇದ್ದಾರೆ. ಅಂದ್ರೆ ಹೆಚ್ಚು ಕಮ್ಮಿ ಒಂದು 24ರಿಂದ 25 ಲಕ್ಷ ಜನಗಳು ಬೆಂಗಳೂರಿನಲ್ಲೇ ಇದ್ದಾರೆ. ಸೊ ಹಾಗಾಗಿ ಉಳಿದಿರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳು ಅಂದ್ರೆ ಮಂಡ್ಯದಲ್ಲಿ 1,50,000 ಇದೆ, ದಕ್ಷಿಣ ಕನ್ನಡದಲ್ಲಿ 1,50,000, ಕೋಲಾರದಲ್ಲಿ 1,40,000, ಹೀಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಸಹ ಒಂದು ಇತರ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಒಂದು ತಾರ್ಕಿಕ ದೋಷಗಳು ಪತ್ತೆಯಾಗಿದೆ. ಜೊತೆಗೆ ಏನೇನು ಪತ್ತೆಯಾಗಿದೆ ಅಂತ ನೋಡಿದ್ರೆ ನಾವು ಈ ಪೋಷಕರು ಮತ್ತೆ ಮಕ್ಕಳ ನಡುವೆ 15 ವರ್ಷಗಳಕ್ಕಿಂತ ವಯಸ್ಸು ಅಂತರವಿರೋದು, ಜೊತೆಗೆ ಸಹೋದರಿ ಜನನ ಮರಣದಲ್ಲಿ 9 ತಿಂಗಳ ಅಂತರ ಇರುತ್ತೆ. ಈಗ ಒಂದು ಮಗು ಹುಟ್ಟಿರುತ್ತೆ, ಆ ಮಗು ಹುಟ್ಟಿದ 9 ತಿಂಗಳಲ್ಲಿ ಇನ್ನೊಂದು ಮಗು ಹುಟ್ಟಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಸೈನ್ಸ್ ಪ್ರಕಾರ. ಅದೇ ಇಲ್ಲಿ ಕೆಲವೊಂದು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಈ ತರ ಒಂದು ತಾಂತ್ರಿಕ ಸಮಸ್ಯೆಗಳು ಪತ್ತೆಯಾಗಿದೆ. ಜೊತೆಗೆ ಈ ಒಂದು ಈ ಹಿಂದೆ ಏನು ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅವ್ರ ಹೆಸರುಗಳಿತ್ತು, ಆ ಹೆಸರಲ್ಲಿ ನೋಂದಣಿ ಆಗದೇನೆ ಆ ಹಳೆ ಪ್ರಕ್ರಿಯೆಯಲ್ಲಿ ಬೇರೆ ತರ ಹೆಸರಿತ್ತು, ಈ ಪ್ರಕ್ರಿಯೆಯಲ್ಲಿ ಹೆಸರು ಬೇರೆ ತರ ಇದೆ. ಇನ್ನು ಮತ್ತೊಂದು ಕಡೆ ಯಾರಿಗೆ ಇವರು ನೋಟಿಸ್ ಕೊಡ್ತಾರ ಅಂದ್ರೆ ERO ಅಂದ್ರೆ ಈಗಾಗಲೇ ಗ್ರಾಮ ಮಟ್ಟದಲ್ಲಿರ್ತಕ್ಕಂಥ EROಗಳು ಈ 20 ಲಕ್ಷ ಜನಗಳಿಗೆ ಸೇರಿ ಒಟ್ಟು 43 ಲಕ್ಷ ಜನಗಳಿಗೆ ಈ ಒಂದು ನೋಟಿಸ್ ಅನ್ನು ಕೊಡಲಿದ್ದಾರೆ. ಜೊತೆಗೆ ನೋಟಿಸ್ಗೆ 11 ದಾಖಲಾತಿಗಳು ಅಂದ್ರೆ ಚುನಾವಣಾ ಆಯೋಗ ಈಗಲೇ ನಿಗದಿಪಡಿಸಿರ್ತಕ್ಕಂಥ ಇಡೀ ದೇಶಾದ್ಯಂತ 11 ಗುರುತಿನ ಚೀಟಿಗಳನ್ನ ಒಂದು ಪತ್ತೆ ಮಾಡಲಾಗಿದೆ. ಆ ಒಂದು ಗುರುತಿನ ಚೀಟಿ ಒಟ್ಟು ಆಧಾರ್ ಕಾರ್ಡ್ ಆಗಿರಲಿ, ವೋಟರ್ ID, ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇಂಥ ಒಂದು ಅಂದ್ರೆ ಒಂದು ಅನುಮತಿ ಇರ್ತಕ್ಕಂಥ ಒಂದು ಮಾಹಿತಿಯನ್ನ ನೀಡಬೇಕು. ಅಲ್ಲದೆ ಒಂದು ವೇಳೆ ಅವರು ನೀಡತಕ್ಕಂಥ ಒಂದು ಡೇಟ್ಗೆ ಹಾಜರಾಗದೇ ಇದ್ದಂಥ ಸಂದರ್ಭದಲ್ಲಿ
ಅವರಿಗೆ ಒಂದು ಮತ್ತೊಂದು ದಿನ ಎಕ್ಸ್ಟೆಂಡ್ ಕೊಡ್ತಾರೆ. ಇವತ್ತು ನಮಗೆ SIR ಪ್ರಕ್ರಿಯೆಯಲ್ಲಿ ಆ ನೋಟಿಸ್ ತೆಗೆದುಕೊಂಡು ಒಂದು ನಾವು ಸಮರ್ಪಕ ಉತ್ತರ ನೀಡದೇ ಇರತಕ್ಕಂಥ ಒಂದು ಪಾಸಿಬಿಲಿಟಿ ಇರತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ಇನ್ನೊಂದು ದಿನ ಅವರು ಈ ಒಂದು ಪ್ರಕ್ರಿಯೆಯಲ್ಲಿ ವಹಿಸುವಂತ ಅವಕಾಶವನ್ನು ಈಗಾಗಲೇ ಚುನಾವಣಾ ಆಯೋಗ ಮಾಡಿಕೊಟ್ಟಿದೆ. ಈ ಎಲ್ಲ ಪ್ರಕ್ರಿಯೆಗಳಾಗುತ್ತಲ್ಲ, ಮಾಹಿತಿ ತೆಗೆದುಕೊಂಡು ಮತ್ತೆ ಉತ್ತರವನ್ನು ಪಡೆದುಕೊಂಡು ಡಾಕ್ಯುಮೆಂಟ್ ತೆಗೆದುಕೊಂಡು ಆ ಒಂದು ಮಾಹಿತಿಯನ್ನ ಈ ಆರ್ ಒಗಳಿರ್ತಾರಲ್ಲ ಅವರು ಚುನಾವಣಾ ಆಯೋಗದ ಒಂದು ಆ್ಯಪ್ ಇದೆ, ಆ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡ್ತಾರೆ. ಅದರ ಮೇಲೆ ಮತ್ತೆ ಇನ್ನೆಷ್ಟು ಜನರ ಹೆಸರುಗಳು ತಾರ್ಕಿಕವಾಗಿ ಅಂತ್ಯ ಕಂಡು ಅಂದರೆ ಕೈ ಬಿಡಲಾಗುತ್ತೋ, ಜೊತೆಗೆ ಯಾರನ್ನು ಸೇರಿಸಲಾಗುತ್ತೋ ಅನ್ನೋದು ಈ ಚುನಾವಣಾ ಆಯೋಗ ಅಂತಿಮ ಕರಡು ಪಟ್ಟಿ ಪ್ರಕಟ ಮಾಡಿದಾಗ ಗೊತ್ತಾಗಲಿದೆ. ಚಂದನ ಹಿರೇಮಠ್. ಎಸ್, ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಾಗಲೇ ಈ ಅವಧಿಯಲ್ಲಿ 43,800,000 ಜನರಿಗೆ ನೋಟಿಸನ್ನು ನೀಡುವಂತಹ ಸಾಧ್ಯತೆ ಇದೆ. ಇನ್ನು BLOಗಳು ಮತದಾರರಿಗೆ ಖುದ್ದು ನೋಟಿಸನ್ನು ನೀಡಲಿದ್ದಾರೆ.